ಇನ್ಶೂರೆನ್ಸ್ ಬಾಂಡನ್ನು ಕೇಳಿದ್ರೆ ಸಾಕು, ಅವ್ರ ಮೇಲೂ ಕೂಡ ಸಿಟ್ಟು ಹೇಳ್ತೀರಿ. ಇಮಿಡಿಯೇಟಾಗಿ ಅದು ಕೊಡಲ್ಲ, ಒಂದು ವಾರ 15 ದಿನ 1 ತಿಂಗಳಾದರೂ ಕೂಡ ನೀವು ಕೊಡಲ್ಲ. ಯಾಕೆ? ಹಾಗಾದರೆ ಇದನ್ನು ಧರ್ಮಸ್ಥಳ ಸಂಘಕ್ಕೆ ಇದು ಧರ್ಮದ ಕೆಲಸನ? ಇದು ಉಳಿತಾಯ ದುಡ್ಡು ಎಷ್ಟಾಯಿತು ಅಂತ ಎಲ್ಲೂ ಹೇಳಿಲ್ಲ, ಎಲ್ಲಿದೆ ಅಂತಲೂ ಹೇಳಲ್ಲ. ನಿಮಗೆ ಇಂಟ್ರೆಸ್ಟು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ನಿಮಗೆ ಇಂಟ್ರೆಸ್ಟು ಬಿಟ್ಟ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಬೇಕಲ್ವ? ಯಾವಾಗ ಕೊಡ್ತೀರಾ ಉಳಿತಾಯನ? ಅದು ಜನ ಕೇಳ್ತಿರೋದು ಇಷ್ಟೇ. PRK ಬಾಂಡ್ ಏನಾಯಿತು, ಇನ್ಶೂರೆನ್ಸ್ ಏನಾಯಿತು, ಉಳಿತಾಯ ದುಡ್ಡು ಎಲ್ಲಿದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂತ ಇಷ್ಟೇ ಕೇಳ್ತಿರೋದವರು. ನಾನು ವಿರುದ್ಧ ಮಾತಾಡ್ತಿಲ್ವಲ್ಲ. ನೀವು ಯಾರ್ಯಾರು ಕೆಟ್ಟ ಬೈದಿದ್ರೋ ಅದು ವಿಡಿಯೋ ಸಮೇತ ನನ್ನ ಹತ್ರ ಇದೆ. ನೀವು ಯಾವ್ಯಾವ ಬಾಂಡ್ಗಳು ಕೊಟ್ಟಿದ್ರೋ ಅದು ನಕಲಿ ಅನ್ನೋದಕ್ಕೆ ವಿಡಿಯೋ ನನ್ನ ಹತ್ರ ಪೇಪರ್ಸ್ಗಳಿದೆ. ಆ ಬೇಸ್ ಮೇಲೆ ನಾನು ಸುದ್ದಿ ಮಾಡ್ತಾಯಿದ್ದೀನಿ. ಇವತ್ತು ರೈಟ್ ನ್ಯೂಸು ನನ್ನ ಸುದ್ದಿ ಮಾಡಬಾರ್ದು ಅಂತ ನಾನು ನೋಟಿಸ್ ಕಳಿಸ್ತೀರಿ. ನಾನು ಹೀಗೆ ಇದ್ಬಿಟ್ರೆ ಇದನ್ನೇ ಸತ್ಯ ಅಂದ್ಕೊಂಡ್ಬಿಡ್ತಾರೆ ಜನ. ನನ್ನ ಹತ್ರ ಸತ್ಯವಾದ ದಾಖಲೆಗಳು ಇಟ್ಕೊಂಡು ಮಾತ್ರ ಮಾತಾಡ್ತಾ ಇದ್ದೀನಿ. ಬಟ್ ನಿಜ ಹೇಳ್ತೀನಿ, ಇವರು ಧರ್ಮಸ್ಥಳದಲ್ಲಿರುವಂಥವ್ರು, ಧರ್ಮದ ಹೆಸರಲ್ಲಿ ಹೇಳ್ಕೊಂಡು ನಡ್ಕೊಂಡು ಹೋಗ್ತಾರವರು. ಅವರ ಮೆಸೇಜ್ ನೋಡಿದ್ರೆ, ನಾನು ಮೆಸೇಜ್ ಬಾಕ್ಸ್ ಆಫ್ ಮಾಡಿಟ್ಟಿದ್ದೀನಿ, ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ದೀನಿ, ಮೆಸೆಂಜರ್ ಡಿಲೀಟ್ ಮಾಡಿದ್ದೀನಿ. ಎಷ್ಟು ಅಬ್ಯೂಸ್ ಅಂದರೆ ಸರ್, ಯಾರೂ ಮಾತಾಡೋಕ್ಕೆ ಸಾಧ್ಯ ಇಲ್ಲ ಸರ್. ನಿಜವಾಗ್ಲೂ ಅಷ್ಟು ಕೆಟ್ಟ ಮೆಸೇಜ್ ಅಂದರೆ ಸೆಕ್ಷುವಲಿ ಹರಾಸ್ಮೆಂಟ್ ಮೆಸೇಜಸ್ ಅವೆಲ್ಲ. ನಮಗೆ ಮೆಸೇಜಲ್ಲಿ ಈ ಥರ ಹರಾಸ್ಮೆಂಟ್ ಮಾಡಿ ಸೆಕ್ಷುವಲಿ ಹರಾಸ್ಮೆಂಟ್ ಮಾಡ್ತಾರೆ ಅಂದರೆ ಇನ್ನು ನಮ್ಮ ಸೌಜನ್ಯ. ಕರೆಕ್ಟ್. ಈಗ ನಮಗೂ ಅಷ್ಟೇ ಧರ್ಮಸ್ಥಳ ಸಂಘದ ಬಗ್ಗೆ ನಾವೇನು ಮಾತಾಡಿದ್ರೆ ಸಾಕು, ಅಲ್ಲಿ ಬರೋ ಮೆಸೇಜ್ ಹೇಗಿರುತ್ತೆ ಅಂತಂದರೆ ಎಷ್ಟು ನೀಚವಾಗಿರುತ್ತೆ ಅಂದರೆ, ಒಬ್ಬರು ಬಾಯಲ್ಲಿ ಒಂದು ಒಳ್ಳೆ ಮಾತು ಬರಲ್ವಾ ಅನ್ನೋದು ಅನಿಸುತ್ತೆ. ಮೋಸ್ಟ್ಲಿ ಅದು ಹೇಳೋಕ್ಕೂ ಒಂಥರ ನಾಚಿಕೆ ಆಗುತ್ತೆ. ನಾನು ಓದೋದೆಲ್ಲ ಬಿಡಿಯೋದು, ನಾನು ಓದೋದೇ ಇಲ್ಲ. ಯಾರಾದರೂ ಹೇಳಿದ್ರೆ ಹಿಂಗೆ ಆಯ್ತದೆ ಹೌದಪ್ಪ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಹಾಗಾಗಿದೆ. ಅವರು ಆ ಥರ ಕೆಟ್ಟ ವ್ಯಕ್ತಿಗಳಾಗಿರೋದಕ್ಕೆ ಅವ್ರ ಬಾಯಲ್ಲಿ ಆ ಥರ ಕೆಟ್ಟ ಮೆಸೇಜಸ್ ಬರ್ತಾ ಇದೆ. 1-2 ದಿನಗಳಿಂದ ನಾನು ರೈಟ್ ನ್ಯೂಸಲ್ಲಿ ಕಾಣಿಸ್ಕೊಂಡಿಲ್ಲ. ಸೊ ಧರ್ಮಸ್ಥಳ ಸಂಘದ ಬಗ್ಗೆ ಸುದ್ದಿ ಮಾಡ್ತಾ ಇಲ್ಲ. ಹಾಗೆ ಧರ್ಮಸ್ಥಳ ಸಂಘದ ವಿರುದ್ಧ ನಾನಂತೂ ಇಲ್ಲವೇ ಇಲ್ಲ. ಸೊ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ಧರ್ಮಸ್ಥಳ ಸಂಘದ ವಿರುದ್ಧ ನಾನಿಲ್ಲ. ಆದರೆ ಧರ್ಮಸ್ಥಳ ಸಂಘದಲ್ಲಿ ಕೆಲವೊಂದು ಅನ್ಯಾಯದ ವಿರುದ್ಧ ನಾನಿದ್ದೀನಿ. ಧರ್ಮಸ್ಥಳ ಸಂಘದಲ್ಲಿ ಕೆಲವರು ಮಾಡ್ತಿರುವಂಥ ಈ ಹಲ್ಕಾ ಕೆಲಸಗಳ ವಿರುದ್ಧ ನಾನಿದ್ದೀನಿ. ಧರ್ಮಸ್ಥಳ ಸಂಘದಲ್ಲಿ ಈ ರೌಡಿಸಮ್ ಮಾಡುವಂಥ ಅವ್ರುಗಳ ವಿರುದ್ಧ ಮಾತ್ರ ನಾನಿದ್ದೀನಿ. ಸುಳ್ಳು ಲೆಕ್ಕ ಕೊಡದೆ ಅವ್ರಿಗೆ ದಾರಿ ತಪ್ಪಿಸೋವಂಥ ವಿಷಯ ಇದೆಯಲ್ಲ, ಆ ವಿಷಯದ ವಿರುದ್ಧ ಮಾತ್ರ ನಾನಿರುವಂಥದ್ದು. ಧರ್ಮಸ್ಥಳ ಸಂಘದ ವಿರುದ್ಧ ಇಲ್ಲ. ಧರ್ಮಸ್ಥಳ ಸಂಘ ಒಂದು ಒಳ್ಳೆ ಉದ್ದೇಶಕ್ಕೆ ಆರಂಭ ಆಯಿತು ನಿಜ. ಆದರೆ ಇವತ್ತು ಯಾರು ಕಂಟ್ರೋಲ್ನಲ್ಲಿದೆ ಅಂತ ಯಾರು ಕೂಡ ಗೊತ್ತಿಲ್ಲ. ಒಂದೊಂದು ಹಳ್ಳಿನಲ್ಲಿ ಕೂಡ ಒಂದೊಂದು ರೂಲ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ಗೋಳಿಕೊಳ್ತಾ ಇದ್ದಾರೆ. ಲೆಕ್ಕ ಕೊಡಿ ಅಂದರೆ ಸಾಕು 50 ಜನ ಬಂದು ತುಂಬ್ಕೋತಾ ಇದ್ದಾರೆ. ಲೆಕ್ಕ ಅವ್ರು ಕೇಳಿದ ಲೆಕ್ಕ ಕೇಳ್ತಾ ಇದ್ದಾರೆ ಅಷ್ಟೇ. ನನ್ನ ದುಡ್ಡು ಎಲ್ಲೋಯ್ತು, PRK ದುಡ್ಡು ಎಲ್ಲೋಯ್ತು, ಉಳಿತಾಯದ ದುಡ್ಡು ಎಲ್ಲೋಯ್ತು, ಲಾಭಾಂಶ ಇಷ್ಟು ವರ್ಷ ಆದರೂ ಕೂಡ ಯಾಕೆ ಕೊಟ್ಟಿಲ್ಲ, ಅದ್ರ ಕಾನೂನೇನು, ಲಾಭಾಂಶ ಎಷ್ಟು ವರ್ಷಕ್ಕೊಂದ್ಸಲ ಕೊಡೋದು, ನೀವು ಉಳಿತಾಯ ತೊಗೊಳೋದಕ್ಕೆ ಕಾರಣನಾದರೂ ಏನು, ಅಥವಾ ಇನ್ಶೂರೆನ್ಸ್ ಕಟ್ಟಿದರೆ ಆ ಬಾಂಡ್ ನನಗೆ ಯಾಕೆ ಕೊಡ್ತಿಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟು ನನಗೆ ಕೊಡ್ತಿಲ್ಲ, ನಮ್ಮ ಹೆಸರಿನಲ್ಲೇ ಇರುವಂಥ ನಮ್ಮ ಸಂಘದ ಹೆಸರಲ್ಲೇ ಇರುವಂಥ ಬ್ಯಾಂಕ್ ಸ್ಟೇಟ್ಮೆಂಟು ನಮಗೆ ಯಾಕೆ ಕೊಡ್ತಾ ಇಲ್ಲ, ಈ ಎಲ್ಲ ಪ್ರಶ್ನೆಯನ್ನು ಕೂಡ ಜನ ಕೇಳೋಕ್ಕೆ ಶುರು ಮಾಡಿದ್ದಾರೆ. ನಾವೇನು ಸುಳ್ಳು ಹೇಳ್ತಾ ಇಲ್ಲ. ಆಮೇಲೆ ಏನೋ ಯೂಟ್ಯೂಬರು ಯಾವುದೋ ರೈಟ್ ನ್ಯೂಸ್ ಅವರು ಬಂದು ಮಾತಾಡ್ಬಿಟ್ರಪ್ಪ, ನೀವೆಲ್ಲ ಒಂದು ಮಾತು ಕೇಳ್ಕೊಂಡು ಕಟ್ತಾ ಇದ್ದರೆ ನಿಮಗೆ ಮುಂದೆ ಆಯ್ತಾ ಮಾರಿಯಪ್ಪ ಅಂತ ಹೆದರಿಸೋದಿದೆಯಲ್ಲ, ಅದು ಕೂಡ ಇಲ್ಲ, ಆಗೋದೆ ಅಂತ ಕತೆ. ಆಮೇಲೆ ಜನ ನಿಮಗೆ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ. ಧರ್ಮಸ್ಥಳ ಸಂಘಕ್ಕೆ ಜನ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡಿ ಅಂತ ಮಾತ್ರ ಕೇಳ್ತಾ ಇದ್ದಾರೆ. ಆ ಲೆಕ್ಕ ಕೊಡ್ತಿದ್ದಂಗೆ ಮೈಯಲ್ಲೆಲ್ಲ ಹುಳ ಬಿಟ್ಕೊಂಡಂಗೆ ಆಡ್ತೀರಪ್ಪ ನೀವು. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ 30-40 ಜನ ಏನು ವೆಹಿಕಲ್ ಮಾಡ್ಕೊಂಡ್ಬರ್ತೀರ. ಯಾಕೆ ಬರ್ತೀರಾ ನೀವೆಲ್ಲ ಸ್ಟೇಷನ್ಗೆ ಅಷ್ಟು ಜನ? ಅವ್ರು ಕೇಳಿದ್ದೇನು, ಒಂದು ಲೆಕ್ಕ ಕೊಡ್ರಪ್ಪ ಅಂತ ಕೇಳಿದ್ದು ನಿಮ್ಗೆ ಅಷ್ಟೇ. ಅಕಸ್ಮಾತ್ ಅವ್ರು ಕಟ್ಟೋಕ್ಕಾಗಲಿಲ್ವಾ, ಕಾನೂನು ಅಡಿನಲ್ಲಿ ಅವ್ರಿಗಿನ್ನು ಕಂಪ್ಲೇಂಟ್ ಕೊಡಬೇಕಾ, ಕೋರ್ಟನ್ನು ನಿಲ್ಲಿಸ್ಕೊಳ್ಳಿ. ಯಾಕೆ ಅಷ್ಟೊಂದು ಜನ ಬಂದು ರೌಡಿಸಮ್ ಮಾಡೋಂಥ ಕೆಲಸ ಏನಿದೆ? ಅವ್ರು ಕೆಟ್ಟಾಗಿ ಮಾತಾಡ್ತೀರ, ಹಲ್ಕ ಮಾತಾಡ್ತಿರಲ್ಲ. ಈ ಧರ್ಮಸ್ಥಳ ಸಂಘಕ್ಕೆ ಯಾರು ಕಂಟ್ರೋಲ್ ಏನು ಹೇಳ್ಬೇಕು ಇದಕ್ಕೆ? ಸಂಘದ ವಿರುದ್ಧ ನಾನಂತೂ ಇಲ್ಲ. ಸಂಘದಲ್ಲಿ ನಡೀತಾ ಇರೋದು ಕೆಲವೊಂದು ಅನ್ಯಾಯದ ವಿರುದ್ಧ ಮಾತ್ರ ನಾನಿದ್ದೀನಿ. ಕೆಲವರು ಹೇಳ್ತಾ ಇದ್ರು. ಈಗ ನನ್ನ ಚಾನಲ್ ಕೂಡ ನೋಟಿಸ್ ಬಂದಿದೆ, ಧರ್ಮಸ್ಥಳ ಸಂಘ ಅಪಪ್ರಚಾರ ಮಾಡ್ತಾ ಇದ್ರೆ ಅಂದ್ಬಿಟ್ಟು ಒಂದು ನೋಟಿಸ್ ಕೂಡ ಬಂದಿದೆ. ಹಾಗೆ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಮಾತಾಡಬಾರ್ದು ಅನ್ನೋ ನೋಟಿಸ್ ಕೂಡ ಬಂದಿದೆ. ಆದರೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನನ್ನ ಸುದ್ದಿನಲ್ಲಿ ಸುಳ್ಳಾಗಿದೆ ಅಂತ ಅನ್ನೋದೇ. ಆದರೆ ನನ್ನ ಹತ್ರ ದಾಖಲೆಗಳಿದೆ, ವಿಡಿಯೋ ಇದೆ, ಆಡಿಯೋ ಇದೆ, ಕೆಲವೊಂದು ಪೇಪರ್ಸ್ಗಳು ಕೂಡ ಇದೆ ನನ್ನ ಹತ್ರ. ಆ ಸಾಕ್ಷಿ ಇಟ್ಕೊಂಡು ನಾನು ಸುದ್ದಿ ಮಾಡ್ತಾಯಿದ್ದೀನಿ. ಅದನ್ನು ಸುಳ್ಳು ಅಂತ ನೀವು ಪ್ರೂವ್ ಮಾಡಿ. ಸುಮ್ಮನೆ ನೋಟಿಸ್ ಕಳಿಸೋದು, ಸುಮ್ಮನೆ ಸುದ್ದಿ ಮಾಡಬೇಡ ಅಂತ ಅನ್ನೋದು. ಇವತ್ತು ರೈಟ್ ನ್ಯೂಸಲ್ಲಿ ಸುದ್ದಿ ಮಾಡಬೇಡ ಅಂತ ನೀವು ಹೇಳಿದ್ರೆ ನಿಜ. ಆದರೆ ಇನ್ನೊಂದು ಚಾನಲಲ್ಲಿ ನಾನು ಮಾಡೇ ಮಾಡ್ತೀನಿ. ಅದನ್ನು ಬ್ಲಾಕ್ ಮಾಡಿಸ್ತೀರಾ, ಅದಕ್ಕೂ ನೋಟಿಸ್ ಕೊಡ್ತೀರಾ, ಇನ್ನೊಂದು ಚಾನಲ್ ಮಾಡ್ತೀನಿ. ಜನಗಳಿಗೆ ಎಲ್ಲಿವರೆಗೂ ನೆಮ್ಮದಿ ಸಿಗಲ್ವೋ ಅಲ್ಲಿವರೆಗೂ ನಾನು ಕಾರ್ಯಕ್ರಮ ಮಾಡೋದು ಬಿಡೋದೇ ಇಲ್ಲ. ಎಲ್ಲಿವರೆಗೂ ನೀವು ಮನೆ ಹತ್ರ ಹೋಗಿ ತೊಂದರೆ ಕೊಡ್ತಾನೆ ಇರ್ತೀರೋ ಅಲ್ಲಿವರೆಗೂ ನಾನು ಕಾರ್ಯಕ್ರಮನ ಮಾಡ್ತಾನೆ ಇರ್ತೀನಿ.
ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಪ್ರಶ್ನೆ ಕೇಳೋಕ್ಕೆ ಶುರುವಾಗಿದ್ದಾರೆ. ರೈಟ್ ನ್ಯೂಸು ಹಳ್ಳಿನಲ್ಲಿರುವಂಥ ಪ್ರತಿ ಬಡವರ ಮನೆಗೂ ಕೂಡ ತಲುಪಿದೆ. ಎಷ್ಟೋ ಜನ ಖುಷಿಯಿಂದ ಕೂಡ ಮಾತಾಡಿದ್ರು. ನಾನು ಅವ್ರಿಗೂ ಹೇಳಿದ್ದೆ, ಧರ್ಮಸ್ಥಳ ಸಂಘಕ್ಕೆ ನೀವು ಮೋಸ ಮಾಡಬೇಡಿ, ಆದರೆ ಲೆಕ್ಕ ಕೊಡದೆ ಧರ್ಮಸ್ಥಳ ಸಂಘಕ್ಕೆ ಯಾವುದೇ ರೀತಿ ದುಡ್ಡು ಕಟ್ಟಬೇಡಿ ಅಂತ ಕೂಡ ಹೇಳಿದ್ದೀನಿ. ನಾನು ಲೆಕ್ಕ ಕೊಡಿ, 1 ರೂಪಾಯಿ ರೀ. ಪಾಪ ಅವನು ಪೇಂಟು ನೋಡಿ, ತಿಂಗಳ ಕೆಳ ಅವ್ರಿಗೆ ಕೆಲಸ ಇರಲ್ಲ, ಇರೋ ಕೆಲಸ ಮುಗಿಸ್ಕೊಂಬರ್ತಾರೆ. 5, 10, 100, 200, 1000 ಕೂಡಿಟ್ಟು ವಾರ ಆಗ್ತಿದ್ದಂಗೆ ಕೊಡ್ತಾರೆ. ವಾರ ಕಿತ್ಕೊಂಡ್ಬಿಡ್ತಾರೆ ದುಡ್ಡು. ಒಂದು ಕಡೆ ಇಡೋಕ್ಕೆ ಬಿಡಲ್ಲ, ವಾರ ಕಿತ್ಕೊಂಡ್ಬಿಡ್ತಾರೆ. ಆಯ್ತಪ್ಪ, ನೀವು ಧರ್ಮಸ್ಥಳ ಸಂಘ ಧರ್ಮದ ಕೆಲಸ ಅಂತ ತಾನೇ ಮಾಡ್ತಿರೋದು. ಒಂದು ದಿನ ಕಟ್ಟಲಿಲ್ಲ ಅಂದ ಮಾತ್ರಕ್ಕೆ ಇಡೀ ಊರು ಒಂದಷ್ಟು ಜನ ರೊಚ್ಚಿಗೆ ಎಬ್ಬಿಸಿ ಮನೆ ಬಂದು ಮರ್ಯಾದೆ ತೆಗೆದು ಹೋಗ್ತಿರಲ್ಲ. ಆ ಮರ್ಯಾದೆ ಹೋದರೆ ವಾಪಸ್ ನೀವು ಕೊಡ್ತೀರಾ? ದುಡ್ಡು ಇವತ್ತಿಲ್ಲ, ನಾಳೆ ಕಟ್ಟಿಸ್ಕೋಬೋದು, ಮರ್ಯಾದೆ ಕೊಡ್ತೀರಾ ನೀವು? ಇದು ಧರ್ಮದ ಕೆಲಸನ ಇದು? ಅವ್ರು ಇನ್ಶೂರೆನ್ಸ್ ಬಾಂಡ್ ಕೇಳ್ತಾ ಇದ್ದಾರೆ. ಇನ್ಶೂರೆನ್ಸ್ ಕಟ್ಟಿದ್ದೀನಿ, ನನಗೊಂದು ಆಧಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ನಾನು ಕೊಡಲ್ಲ, ನಾನು ಆಫೀಸಲ್ಲಿ ಇಟ್ಕೊತೀನಿ ಅಂತ ಹೇಳ್ತೀರಿ. ಅಟ್ಲೀಸ್ಟ್ ನಮಗೊಂದು ಕಾಪಿ ಬೇಕಲ್ವಾ? ಕೆಲವೊಂದು ಸಲ ಅದು ಕಂಪ್ನಿಗೆ ಹೋದಾಗ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದುಂಟು. ಅದು ನಕಲಿ ಬಾಂಡು ಅಂತ ಹೇಳಿದ್ದು ಕೂಡ ಉಂಟು. ಇನ್ಶೂರೆನ್ಸ್ ಬಾಂಡನ್ನು ಕೇಳಿದ್ರೆ ಸಾಕು, ಅವ್ರ ಮೇಲೂ ಕೂಡ ಸಿಡ್ದು ಹೇಳ್ತೀರಿ. ಇಮಿಡಿಯೇಟಾಗಿ ಅದು ಕೊಡಲ್ಲ, 1 ವಾರ 15 ದಿನ 1 ತಿಂಗಳಾದರೂ ಕೂಡ ನೀವು ಕೊಡಲ್ಲ. ಯಾಕೆ? ಹಾಗಾದರೆ ಇದನ್ನು ಧರ್ಮಸ್ಥಳ ಸಂಘಕ್ಕೆ ಇದು ಧರ್ಮದ ಕೆಲಸನ ಇದು? ಉಳಿತಾಯ ದುಡ್ಡು ಎಷ್ಟಾಯಿತು ಅಂತ ಎಲ್ಲೂ ಹೇಳಿಲ್ಲ, ಎಲ್ಲಿ ಇದೆ ಅಂತಲೂ ಹೇಳಲ್ಲ. ನಿಮಗೆ ಇಂಟ್ರೆಸ್ಟು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ನಿಮಗೆ ಇಂಟ್ರೆಸ್ಟು ಬಿಟ್ಟ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಬೇಕಲ್ವಾ? ಯಾವಾಗ ಕೊಡ್ತೀರಾ ಉಳಿತಾಯನ? ಅದು ಜನ ಕೇಳ್ತಿರೋದು ಇಷ್ಟೇ. PRK ಬಾಂಡ್ ಏನಾಯಿತು, ಇನ್ಶೂರೆನ್ಸ್ ಏನಾಯಿತು, ಉಳಿತಾಯ ದುಡ್ಡು ಎಲ್ಲಿದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂತ ಇಷ್ಟೇ ಕೇಳ್ತಿರೋದವರು. ನಾನು ವಿರುದ್ಧ ಮಾತಾಡ್ತಿಲ್ವಲ್ಲ. ನೀವು ಯಾರ್ಯಾರು ಕೆಟ್ಟ ಬೈದಿದ್ರೋ ಅದು ವಿಡಿಯೋ ಸಮೇತ ನನ್ನ ಹತ್ರ ಇದೆ. ನೀವು ಯಾವ್ಯಾವ ಬಾಂಡ್ಗಳನ್ನ ಕೊಟ್ಟಿದ್ರೋ ಅದು ನಕಲಿ ಅನ್ನೋದಕ್ಕೆ ವಿಡಿಯೋ ನನ್ನ ಹತ್ರ ಪೇಪರ್ಸ್ಗಳಿದೆ. ಆ ಬೇಸ್ ಮೇಲೆ ನಾನು ಸುದ್ದಿ ಮಾಡ್ತಾ ಇದ್ದೀನಿ. ಇವತ್ತು ರೈಟ್ ನ್ಯೂಸು ನನ್ನ ಸುದ್ದಿ ಮಾಡಬಾರ್ದು ಅಂತ ನಾನು ನೋಟಿಸ್ ಕಳಿಸ್ತೀರಿ. ನಾನು ಹೀಗೆ ಇದ್ಬಿಟ್ರೆ ಇದನ್ನೇ ಸತ್ಯ ಅಂದ್ಕೊಂಡ್ಬಿಡ್ತಾರೆ ಜನ. ನನ್ನ ಹತ್ರ ಸತ್ಯವಾದ ದಾಖಲೆಗಳು ಇಟ್ಕೊಂಡು ಮಾತ್ರ ಮಾತಾಡ್ತಾ ಇದ್ದೀನಿ. ಸತ್ಯವಾದ ದಾಖಲೆ ಇಟ್ಕೊಂಡು ಮಾತಾಡ್ತಿದ್ದೀನಿ. ರಾತ್ರಿ ಹೊತ್ತು ಹೆಣ್ಣುಮಕ್ಳು ಮನೆ ಹತ್ರ ಧರ್ಮಸ್ಥಳ ಸಂಘರು ಹೋಗಿ ಹಿಂಸೆ ಕೊಡ್ತಿರಲ್ಲ, ಇದು ಧರ್ಮದ ಕೆಲಸನಾ? ಹಾಂ, ಒಂದು ದಿನ ಮಿಸ್ ಆಗ್ದಂಗೆ ಕಟ್ಟಬೇಕು. ಒಂದು ದಿನ ಮಿಸ್ ಆದರೆ ಸಾಕು, ಬಾಯಿಗೆ ಬಂದಂಗೆ ಬೈದು ಮಾತಾಡ್ತಿರಲ್ಲ, ಅವ್ರ ಮರ್ಯಾದೆ ತೆಗಿತಿರಲ್ಲ, ಇದು ಧರ್ಮದ ಕೆಲಸನಾ? ಅವ್ರ ದುಡ್ಡಿಗೆ ಅವರು ಲೆಕ್ಕ ಕೇಳ್ತಾ ಇದ್ದಾರೆ. ಲೆಕ್ಕ ಕೇಳಿದ ತಕ್ಷಣ ಇಲ್ದಿರೋದೆಲ್ಲ ಹುರ್ಕತ್ತಿರಲ್ಲ, ಎಲ್ಲೆಲ್ಲ ಕಡೆ ಬೆಂಕಿ ಹಾಕತ್ತಿರಲ್ಲ, ಇದು ಧರ್ಮದ ಕೆಲಸನಾ? ಹೇಗೆ ಮಾತಾಡಬೇಕು? ಧರ್ಮಸ್ಥಳ ಸಂಘದ ಧರ್ಮದ ಕೆಲಸ ಅಂದರೆ ನಿಮ್ಮ ಬಾಯಲ್ಲಿ ಒಳ್ಳೆ ಅಣಿಮುತ್ತು ಥರ ಮಾತುಗಳು ಬರಬೇಕು, ಮುತ್ತಿನಂಥ ಮಾತು ಬರಬೇಕು. ಏನು ಬರ್ತಿದೆ ಹೇಳಿ? ಕಚಡ, ಕಜ್ಜಿ, ಕಂತ್ರಿ, ಕುಲುಗೆಟ್ಟು ಮಾತುಗಳೇ ಬರ್ತಾಯಿದೆ, ಗಲೀಜು ಮಾತುಗಳೇ ಬರ್ತಾಯಿದೆ. ಧರ್ಮಸ್ಥಳ ಸಂಘದಲ್ಲಿ ಇದನ್ನು ಟ್ರೈನಿಂಗ್ ಕೊಡ್ತಾರಾ? ಆ ಸಂಘ ಅಂದರೆ ಒಂದು ಥಾಟ್ಸ್ ಬರುತ್ತೆ ನಮಗೆ. ಧರ್ಮಸ್ಥಳ ಸಂಘದ ಅಂದರೆ ಒಂದು ಥಾಟ್ಸ್ ಬರುತ್ತೆ, ಒಂದು ಭಕ್ತಿ ಭಾವ ಬರ್ತಾಯಿತ್ತು. ಇವತ್ತು ಕ್ಯಾಕಸ್ ಹೋಗಿತಾ ಇದ್ದಾರೆ. ಇನ್ನೊಂದು ಲೇಡಿ ಮಾತಾಡ್ತಾ ಹೇಳ್ತಾರೆ, ನನ್ನನ್ನು ಮಾತಾಡೋಕ್ಕೆ ಬಿಟ್ಟಿಲ್ಲ ಅವಳು. 50 ನಿಮಿಷ ಆಯಮ್ಮನೇ ಮಾತಾಡಿದ್ದಾರೆ. ಸರ್ ನನಗೆ ಎಲ್ಲ ದಾಖಲೆ ಇದೆ, ಕಳಿಸಿದರೆ ನಾನು ಕಳಿಸಲ್ಲ, ನೀವೇ ಬನ್ನಿ ಅಂತಾರೆ. ಆದರೆ ಮೋಸ ಹೋದವರು ನನಗೆ ದಾಖಲೆಗಳು ಕಳಿಸ್ತಾ ಇದ್ದಾರೆ. ನಿಮ್ಮ ನ್ಯಾಯ ಸಿಕ್ಕಿದೆ ತಾನೆ, ದಾಖಲೆ ಕಳಿಸಿ, ನಾನು ಅದನ್ನು ಟೆಸ್ಟ್ ಮಾಡ್ತೀನಿ. ಇಲ್ಲ ಸರ್ ನೀವೇ ಬರಬೇಕು, ಅಲ್ಲಿಗೆ ಬಂದಮೇಲೆ ನೀವು ಕೊಡ್ತೀವಲ್ವ ಅಂತ ಏನು ಗ್ಯಾರಂಟಿ?